Hi guys, welcome back to Pallavi Gowda YouTube channel. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಅಂದರೆ ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಎಜುಕೇಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ, ನಮ್ಮ ಅಮ್ಮ, ನಾನು, ನಮ್ಮ ಅಜ್ಜಿ, ನನ್ನ ತಂಗಿ ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಬ್ರು ನಮ್ಮ ಅಣ್ಣ ಒಬ್ಬರು ಬರ್ತಾರೆ. ಅವರು ಸ್ವಲ್ಪ ಲೇಟಾಗಿ ಬರ್ತಾರಂತೆ. ಬನ್ನಿ ತೋರಿಸ್ತೀನಿ ಯಾರ್ಯಾರು ಬರ್ತಾ ಇದ್ದಾರೆ ಅಂತ. ಗೈಸ್, ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವು ಅಪ್ಪನೇ ಬಿಡ್ತೀನಿ ಅಂತ ಅಂದರು. ಅದಕ್ಕೇನೆ ಎಲ್ಲರೂ ನಮ್ಮ ಅಪ್ಪನ ಆಟೋದಲ್ಲೇ ಹೋದ್ವಿ. ಗೈಸ್, ಇವಾಗ ನಮ್ಮ ಅಕ್ಕ ಟಿಕೆಟ್ ತೊಗೊಂಡು ಬಂದು ನಾವು ಆಚೆ ನಿಂತಿದ್ವಿ. ಯಾಕಂದರೆ ಅಲ್ಲೇ ತುಂಬಾ ಕ್ರೌಡ್ ಜಾಸ್ತಿ ಇತ್ತು, ಹಾಗಾಗಿ ನಾವು ಹೋಗಲಿಲ್ಲ. ನಮ್ಮ ಅಕ್ಕನೇ ಟಿಕೆಟ್ ತೊಗೊಬಂದ್ಲು. ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಅಂತ. ಗೈಸ್ ನೋಡಿ, ನಾವು ಅಮ್ಮ ಈಗ ಗೇಮ್ ಆಡ್ತಾ ಇದ್ದಾರೆ. ಕೇಳಿಸ್ತಿದ್ವಲ್ಲ ಗೊತ್ತಿಲ್ಲ, ತುಂಬಾನೇ ಕ್ರೌಡ್ ಇದೆ. ಗೈಸ್, ಇವಾಗ ತಾನೇ ಬಂದು ಒಳಗಡೆ ಫುಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ನಮ್ಮಮ್ಮ ಗೇಮ್ ಆಡಿದ್ದು. ಅದರಲ್ಲಿ ಬಂತು ಬಾಕ್ಸ್. ಇವಾಗ ನೋಡಿ ತುಂಬಾನೇ ರಶ್ ಇದೆ. ನಮ್ಮ ಅಣ್ಣ ಬಂದಿಲ್ಲ, ಕಾಯ್ತಾ ಇದೀವಿ ನಮ್ಮ ಅಣ್ಣಗೋಸ್ಕರ. ಅದಕ್ಕೆ ಇನ್ನೂ ಬಂದಿಲ್ವಲ್ಲ ಅಂತ ಅದೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್, ಎಲ್ರಿಗೂ ಟೈಮ್ ಪಾಸ್ ಆಗಲಿ ನಮ್ಮ ಅಣ್ಣ ಬರೋರ್ಗೂ ಅಂತ ಚರ್ಮುರಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಒಂದು ಪ್ಲೇಟ್ಗೆ 60 ರೂಪೀಸ್ ಕೊಟ್ಟಿದ್ದೀವಿ. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಟೇಸ್ಟು. ಆಮೇಲೆ ನಮ್ಮ ತಮ್ಮ ನನಗೆ ಚರ್ಮುರಿ ಬೇಡ ಅಂತ ಪೊಟೆಟೊ ಟ್ವಿಸ್ಟರ್ ತರ್ತೀನಿ ಅಂತ ಹೋದ. ಅದು 60 ರೂಪೀಸೇನೆ, ಅಷ್ಟೊಂದೇನು ಟೇಸ್ಟ್ ಆಗಿರಲಿಲ್ಲ. ಗೈಸ್, ನಮ್ಮ ಅಣ್ಣ ಬಂದರು. ಫಸ್ಟು ಗೇಮ್ ಆಡೋಣ ಅಂತ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಏನು ಗೇಮ್ ಆಡ್ತಾ ಇದ್ದೀವಿ ಅಂತಂದರೆ ಕೊಲಂಬಸ್ಸಿಗೆ ಹೋಗ್ತಾ ಇದ್ದೀವಿ ಫಸ್ಟು. ಗೈಸ್, ಒಬ್ಬರಿಗೆ ಒಂದು ಗೇಮಿಗೆ 80 ರೂಪೀಸ್ ಇರುತ್ತೆ. ಯಾವುದೇ ಆಟ ಆಡಿದ್ರು 80 ರೂಪೀಸ್ ಒಬ್ಬರಿಗೆ. ಗೈಸ್, 5 ಮಿನಿಟ್ಸ್ ಅಷ್ಟೇ ಆಡಿಸೋದು, ಜಾಸ್ತಿ ಹೊತ್ತು ಆಡಿಸಲ್ಲ. ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕನ ರಿಯಾಕ್ಷನ್ ನೋಡಿ ಯಾವ ಥರ ಆಡ್ತಾರೆ ಅಂತ. ಗೈಸ್, ನಮ್ಮ ಅಕ್ಕ ನಮ್ಮ ಅಣ್ಣಂಗೆ ಚಾಲೆಂಜ್ ಆಗ್ತಾ ಇದ್ದಾಳೆ. ಏನಂತ ಹಾಕಿದ್ದಾಳೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಗೈಸ್, ಎಷ್ಟು ಕ್ರೌಡ್ ಇದೆ ನೋಡಿ. ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಗೈಸ್, ನನಗೆ ಭಯ ಆಗ್ತಿತ್ತು ಕೂರೋಕ್ಕೆ. ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ, ಬರೀ ಇಷ್ಟೇ ಮಾಡಿರೋದು. ನಮ್ಮ ಅಣ್ಣ ಅಲ್ಲಿ ಆಚೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ರು, ಅದನ್ನು ಹಾಕಿದ್ದೀನಿ ಇವಾಗ.
ಗೈಸ್ ಬರೀ 3 ಮಿನಿಟ್ಸ್ ಅಷ್ಟೇ ಆಡಿಸಿದ್ದೆ ಗೇಮ್ನ. ನಮ್ಮ ಅಕ್ಕ ಏನು ಚಾಲೆಂಜ್ ಹಾಕಿದ್ಲು ಅಂತ ಅಂದರೆ, ಅವಳು ಡ್ರ್ಯಾಗನ್ ವಿಲ್ಲಲ್ಲಿ ಕಣ್ಣು ಮುಚ್ಕೊಂಡು ಭಯ ಪಡ್ಕೊಂಡು ಕೂಗಿರಿಸ್ಕೊತಿದ್ದಲ್ಲ, ಅದಕ್ಕೇ ಈ ಗೇಮಲ್ಲಿ ನೀನು ಕಣ್ಣು ಬಿಟ್ಕೊಂಡೇ ಇರಬೇಕು, ಎದ್ರುಕೊಂಬಾರ್ದು, ಕಿರ್ಚ್ಕೊಬಾರ್ದು ಅಂತ ನಮ್ಮಣ್ಣ ಹೇಳಿದರು. ಅದಕ್ಕೆ ನಮ್ಮ ಅಕ್ಕ ಹ್ಞೂ ಸರಿ ಅಂತ ಚಾಲೆಂಜ್ ಹಾಕಿದ್ಲು. ಇವಾಗ ನೋಡಿ ಏನು ಹೇಳ್ತಾಳೆ ಬಂದು. ಎರಡು ಆಟ ನೋಡಿ ನಮ್ಮ ಅಕ್ಕ ಕಣ್ಣು ನೋಡಿ. ಇವಾಗ ನಮ್ಮ ಅಕ್ಕ ಗೇಮ್ ಆಡ್ತಿದ್ದಾಳೆ ನೋಡಿ ಹೆಂಗಾಗ್ತಾಳೆ. ಇವಾಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಆಟೋ ಮನೆಗೆ ಹೋಗ್ತಾ ಇದ್ದೀನಿ. ಏನೇನು ತಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ತುಂಬ ಜನ ಇರೋದ್ರಿಂದ ನಾನು ಮಾತಾಡೋದು ಕೇಳಿಸ್ತಿಲ್ಲ ಅನಿಸುತ್ತೆ. ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ. ಗೈಸ್ ಗೇಮ್ಸ್ ಮತ್ತು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಾಯಿತು. ಇವಾಗ ಹೊರಗಡೆ ಫೋಟೋಸ್ ತೆಗೋತಾ ಇದ್ವಿ. ಫೋಟೋಸ್ ತೆಗೆಸ್ಕೊಂಡು ನಾವು ಅಲ್ಲೇ ಹೊರಗಡೆ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಇವಾಗ ತಾನೇ ಮನೆಗೆ ಬಂದ್ವಿ. ಟೈಮ್ 10:30 ಆಗಿದೆ. ಗೇಮ್ಸ್ ಮತ್ತು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ದೋಸೆ ಮತ್ತು ಇಡ್ಲಿ ಎಲ್ಲ ತಿನ್ಕೊಂಡು. ಇವಾಗ ಅಕೌಂಟೆನ್ಸಿ ಅಸೈನ್ಮೆಂಟ್ ಬರೀಬೇಕು, ನಾಳೆ ಸಬ್ಮಿಟ್ ಮಾಡಬೇಕು ಕಾಲೇಜ್ಗೆ. ಹಾಗಾಗಿ ಈ ವಿಡಿಯೋನ ನಾಳೆ ಕಾಲೇಜಿಂದ ಬಂದು ಅಲ್ಲಿಂದ ಏನೇನು ತಂದ್ವಿ, ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ತೋರಿಸ್ತೀನಿ. ಗೈಸ್ ಇವಾಗ ತಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ 10 ಗಂಟೆ ಆಗಿದೆ. ನೆನ್ನೆ ಎಲ್ಲ ಇಲ್ಲೇ ಉಳ್ಕೊಂಡ್ರು. ನಮ್ಮ ತಮ್ಮ ಮತ್ತು ನಮ್ಮ ತಂಗಿ ಎಲ್ಲ ಇಲ್ಲೇ ಉಳ್ಕೊಂಡ್ರು. ಬೆಳಗ್ಗೆ ಎಲ್ಲ ಇಲ್ಲಿಂದನೇ ಕಾಲೇಜ್ಗೆ ಹೋದ್ವಿ. ಆಮೇಲೆ ಇವಾಗ ಏನೇನು ತಂದಿದ್ದೀನಿ, ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಒನ್ನು ಇದು ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಗೇಮ್ ಆಡಿದ್ರಲ್ಲ, ಅದಕ್ಕೆ ಪ್ರೈಸ್ ಬಂದಿದ್ದು ಎರಡೂ. ಆಮೇಲೆ ಇದು ಬಟ್ಟೆಗೆ ಹಾಕೋ ಕ್ಲಿಪ್ ತೊಗೊಂಡಿದ್ದಾರೆ ನಮ್ಮಮ್ಮ. ಆಮೇಲೆ ಮತ್ತೆ ನಮ್ಮಮ್ಮ ಇನ್ನೊಂದು ಸಲ ಆಡಿದ್ರು, ಅದಕ್ಕೆ ಗ್ಯಾಸ್ ಲೀಟರ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮಮ್ಮ ಇದೊಂದು ಗಟ್ಟಿಯಾಗಿದೆ ಅಂತ ತೊಗೊಂಡ್ರು. ಬೋಂಡ ಮತ್ತು ಬಜ್ಜಿ ಎಲ್ಲನೂ ಇದು ಮಾಡ್ತೀವಲ್ಲ, ಆ ಥರ ಜಾಲ್ರಿ ಥರ ಇದು. ಆಮೇಲೆ ನಮ್ಮ ತಮ್ಮ ಇದೊಂದು ತೊಗೊಂಡು ಅವ್ನು ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಈ ಥರ ಹಾಕೊಳ್ಳೋದು ಇದೊಂದು ತೊಗೊಂಡ. ಆಮೇಲೆ ನಮ್ಮಮ್ಮ ಇದು ಫ್ರೂಟ್ಸ್ ಎಲ್ಲ ಹಾಕಿಡೋಕ್ಕೆ ಅಂತ ಇದು ತೊಗೊಂಡಿದ್ದಾರೆ. ಈ ಥರ ಹಾಕಿಡೋಕ್ಕೆ ಅಂತ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಏನಾದರೂ ಇದ್ದರೆ ಇದಕ್ಕೆ ಹಾಕಿಡೋಕ್ಕೆ ಅಂತ ತೊಗೊಂಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂತ ಅಂದರೆ, ನನಗೆ ತುಂಬ ಇಷ್ಟ ಈ ಥರ ರಿಬ್ಬನ್ಸು ಮತ್ತು ಈ ಥರ ಎಲ್ಲ ಕ್ರೇಜ್ ಜಾಸ್ತಿ ನನಗೆ. ಗೈಸ್ ನೋಡಿ ಇವೆರಡು ಒಂದೇ ಥರದ್ದು. ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಒಂದೇ ಥರದ್ದು ತೊಗೊಂಡಿದ್ದಾರೆ. ನನಗೆ ನಮ್ಮ ಅಕ್ಕ ಇದು ಚೆನ್ನಾಗಿದೆ ತಗೋ ಅಂತ ಅಂದ್ಲು, ಇದೊಂದು ತೊಗೊಂಡಿದ್ದೀನಿ. ನನಗೆ ಈ ಥರ ಎಲ್ಲ ಕ್ರೇಜ್ ಜಾಸ್ತಿ ಗೈಸ್, ಅದಕ್ಕೆ ಈ ಥರ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ ಇದು, ಕ್ಯೂಟಾಗಿ. ಆಮೇಲೆ ಈ ಥರ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಇವಾಗ ತೊಗೊಂಡಿದ್ದೀನಿ. ಇಷ್ಟ ಆಗಿತ್ತು ಈ ಥರ ತೊಗೊಬೇಕು ಅಂತ, ಈ ಥರ ತೊಗೊಂಡಿದ್ದೀನಿ. ಇದೇ ಕಲರ್ ತೊಗೊಬೇಕು ಅಂತ ಇತ್ತು, ತೊಗೊಂಡಿದ್ದೀನಿ. ಆಮೇಲೆ ಮಾಮೂಲಿ ಕ್ಲಿಪ್ಸ್, ಈ ಥರ ಕ್ಲಿಪ್ಪು, ಈ ಥರ ಡೈಲಿ ಯೂಸ್ಗೆ ಕಾಲೇಜಿಗೆ ಹಾಕೋಕೆ ಅಂತ ಈ ಥರ ಕ್ಲಿಪ್ಸ್ಗಳು ತೊಗೊಂಡಿದ್ದೀನಿ.
ಇವೆಲ್ಲ ನಮ್ಮಮ್ಮ ತೊಗೊಂಡಿರೋದು ಇವೆರಡು. ಇದು ನಾನು ಸಿಗಿರೋದು. ಇದೊಂದು ಕ್ಯೂಟಾಗಿತ್ತಲ್ಲ ಅಂತ ತೊಗೊಂಡೆ. ಚೆನ್ನಾಗಿದೆ ಅಲ್ವಾ? ಆಮೇಲೆ ಇದೊಂದು ಚಿಕ್ಕ ಕ್ಲಿಪ್ಪು. ನಾವು ಮುಂದೆ ಚಿಕ್ಕ ಜಡೆ ಇರೋದ್ರಿಂದ, ಕೂದಿರೋದ್ರಿಂದ ಈ ಥರ ನಮ್ಮಮ್ಮ ಹಾಕೋತಾರೆ, ಅದಕ್ಕೆ ಈ ಥರ ತೊಗೊಂಡ್ವಿ. ಆಮೇಲೆ ಈ ಥರ ರಿಬ್ಬನ್ಸ್ ತೊಗೊಂಡಿದ್ದೀವಿ ನೋಡಿ, ಈ ಥರ ಫುಲ್ ಇದೇ ಥರ ಇದೆ. ಆಮೇಲೆ ಇದು ಯಾರಿಗೆ ಒಂದೇ ಥರದ್ದು ಯಾರಿಗೆ ತೊಗೊಂಡಿದ್ದೀನಿ ಅಂತ ಗೆಸ್ ಮಾಡಿ. ನನ್ನ ಫ್ರೆಂಡ್ಸಿಗೆ ತೊಗೊಂಡಿದ್ದೀನಿ ಗೈಸ್ ಇವೆಲ್ಲ. ಇಷ್ಟು ನನ್ನ ಫ್ರೆಂಡ್ಸಿಗೆ ತೊಗೊಂಡಿದ್ದೀನಿ. ಒಂದೇ ಥರದ್ದು ಹಾಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ ಗೈಸ್. ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇದಕ್ಕೇ 1000 ಏನೋ ಬಿಲ್ ಆಯಿತು. ಆಮೇಲೆ ಅಲ್ಲಿ ಗೇಮ್ ಎಲ್ಲ ಆಡಿದ್ದಕ್ಕೆ 1500 ಆಯಿತು. ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂತ ಅಂದರೆ, ನಾನು ಸೆಲ್ಫಿ ಸ್ಟಿಕ್ ತೊಗೊಂಡು ಹೋಗಿದ್ದೆ, ಅದಲ್ಲೇ ಕಳೆದಾಕೊಂಡ್ಬಂದಿದ್ದೀನಿ. ನಮ್ಮಮ್ಮ ಬೈತಾಯಿದ್ರು, ನಿನಗೆ ಎಷ್ಟೇ ಕೊಟ್ಟರು ಅಷ್ಟೆಲ್ಲನೂ ಹಾಳು ಮಾಡ್ಕೊಂಡು ಬರ್ತೀಯಾ ಅಂತ. ಇವಾಗ ಮತ್ತೆ ಬುಕ್ ಮಾಡಬೇಕು ಮೀಶೋದಲ್ಲಿ. ಗೈಸ್ ನಾನು 30 ಡೇಸ್ದು ಮಿನಿ ಲಾಗ್ ಚಾಲೆಂಜ್ ಮಾಡ್ತೀನಿ ಅಂತ ಅಂದಿದ್ದೆ. ಯಾಕಪ್ಪ ಮಾಡ್ತಾಯಿಲ್ಲ ಅಂತ ಅಂದರೆ, ನನಗೆ January 16ಇಂದ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿದೆ. ಸೆಕೆಂಡ್ PU ಆಗಿರೋದ್ರಿಂದ ಮಾರ್ಚ್ ಫಸ್ಟ್ ವೀಕಲ್ಲಿ ಫೈನಲ್ ಎಕ್ಸಾಮ್ ಇದೆ. ಹಾಗಾಗಿ ನಾನು ಮಿನಿ ಲಾಗ್ಸ್ನ ಮಾಡ್ತಾಯಿಲ್ಲ. ಫೈನಲ್ ಎಕ್ಸಾಮ್ ಮುಗಿದ್ಮೇಲೆ ಮಿನಿ ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಎಜುಮೇಷನಿಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತ ಅಂದರೆ, ನಮ್ಮಮ್ಮ ಮತ್ತು ನಮ್ಮ ಅಕ್ಕನ ರಿಯಾಕ್ಷನ್ ನೀವು ನೋಡಿರ್ತೀರಾ, ಹಾಕಿದ್ದೀನಿ ಲಾಗಲ್ಲಿ. ಹೆಂಗೆ ಆಡ್ತಾಯಿದ್ರು ಅಂತ ಅಂದರೆ, ನಮ್ಮಮ್ಮ ಇದು ಡ್ರ್ಯಾಗನ್ ವಿಲ್ಲಲ್ಲಿ ಎದ್ದೆದ್ದು ಕೂತ್ಕೋತಾಯಿದ್ರು. ನಮ್ಮಮ್ಮ ನನಗಂತೂ ಭಯನೇ ಆಗೋಯ್ತಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಈ ಲಾಗು ಇಷ್ಟೇ. ಎಜುಮೇಷನಿಂದ ಮತ್ತು ಅಲ್ಲಿಂದ ಏನೇನು ಶಾಪಿಂಗ್ ಮಾಡ್ಕೊಂಡ್ಬಂದೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಗುಡ್ ನೈಟ್ ಆಲ್.